ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಪಾಂಡೋಮಟ್ಟಿಯಲ್ಲಿರುವ ವಿರಕ್ತ ಮಠದಲ್ಲಿ 3 ದಿನಗಳ ಕಾಲ ಹಮ್ಮಿಕೊಂಡಿರುವ ಬಸವ ತತ್ವ ಸಮ್ಮೇಳನ 2ನೇ ದಿನಕ್ಕೆ ಕಾಲಿಟ್ಟಿದೆ. ಮಠದ ಆವರಣದಲ್ಲಿ ಧ್ವಜಾರೋಹಣ ಮಾಡಿದ ಬಳಿಕ ವಿವಿಧ ಗೋಷ್ಠಿಗಳು ನಡೆದವು. ಹಾಗಿದ್ದರೆ 2ನೇ ದಿನದ ಹೈಲೈಟ್ಸ್ ಏನು ಅಂತೀರಾ? ಈ ಸ್ಟೋರಿ ನೋಡಿ. 2ನೇ ದಿನಕ್ಕೆ ಕಾಲಿಟ್ಟ ಬಸವ ತತ್ವ ಸಮ್ಮೇಳನ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಪಾಂಡೋಮಟ್ಟಿಯಲ್ಲಿರುವ ವಿರಕ್ತ ಮಠದಲ್ಲಿ ನಡೆಯುತ್ತಿರುವ ಸಮ್ಮೇಳನ. ಸಮ್ಮೇಳನದಲ್ಲಿ ಗಮನ ಸೆಳೆದ ವಿವಿಧ ಗೋಷ್ಠಿಗಳು. ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ ಸಂಗಮನಾಥ ಮಹಾಸ್ವಾಮಿಗಳವರ 63ನೇ ವರ್ಷದ ಸ್ಮರಣೋತ್ಸವ ಹಾಗೂ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀ ಚನ್ನಬಸವ ಮಹಾಸ್ವಾಮಿಗಳ 18ನೇ ವರ್ಷದ ಸ್ಮರಣೋತ್ಸವ ಹಾಗೂ ಬಸವ ತತ್ವ ಸಮ್ಮೇಳನವನ್ನು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಪಾಂಡೋಮಟ್ಟಿಯಲ್ಲಿರುವ ವಿರಕ್ತ ಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಜನವರಿ 17ರಿಂದ 19ರವರೆಗೆ 3 ದಿನಗಳ ಕಾಲ ಬಸವ ತತ್ವ ಸಮ್ಮೇಳನ ಹಮ್ಮಿಕೊಂಡಿದ್ದು, ಇದೀಗ 2ನೇ ದಿನಕ್ಕೆ ಕಾಲಿಟ್ಟಿದೆ. ಬೆಳಗ್ಗೆ 8 ಗಂಟೆಗೆ ಮಠದ ಆವರಣದಲ್ಲಿ ಷಟ್ಸ್ಥಲ ಧ್ವಜಾರೋಹಣ ನೆರವೇರಿಸಲಾಯಿತು. ಬಳಿಕ ಸಾಮೂಹಿಕ ಇಷ್ಟಲಿಂಗ ಪೂಜೆ ನೆರವೇರಿಸಲಾಯಿತು. ಬಳಿಕ ವಿವಿಧ ಕಲಾ ತಂಡಗಳೊಂದಿಗೆ ಗುರುಗಳ ಭಾವಚಿತ್ರವನ್ನು ಗ್ರಾಮದಾದ್ಯಂತ ಮೆರವಣಿಗೆ ಮಾಡಲಾಯಿತು. ಬೆಳಗ್ಗೆ 11 ಗಂಟೆಗೆ ಮಠದ ಆವರಣದಲ್ಲಿ ರೈತ ಸಂಗಮ ವಿಚಾರಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿವಿಧ ಮಠಗಳ ಮಠಾಧೀಶರು, ಕೃಷಿ ಪಂಡಿತರು ಪಾಲ್ಗೊಂಡಿದ್ದರು. ಕೃಷಿ ಪಂಡಿತರು ನೀರಿನ ಸದ್ಬಳಕೆ, ಮರಧಾರಿತ ಬೆಳೆಗಳು, ನೈಸರ್ಗಿಕ ಕೃಷಿಗಳು, ಆಹಾರ ಮತ್ತು ಆರೋಗ್ಯ ಎಂಬ ವಿಷಯ ಬಗ್ಗೆ ವಿಚಾರ ಮಂಡಿಸಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಡಾಕ್ಟರ್ ಗುರುಬಸವ ಮಹಾಸ್ವಾಮಿ, ರೈತ ಸಂಘ ಎಂದರೆ ಸರ್ಕಾರಗಳು ನಡುಗುತ್ತಿದ್ದವು, ಅದನ್ನು ಉಳಿಸಿಕೊಂಡು ಹೋಗಿದ್ದರೆ ಚೆನ್ನಾಗಿರುತ್ತಿತ್ತು. ಹಾವು ಕಚ್ಚುತ್ತೆ ಎಂಬ ಭಯದಲ್ಲಿ ಇರಿಸಬೇಕು, ಆದರೆ ಕಚ್ಚಬಾರದು. ನಮ್ಮ ರೈತ ಸಂಘ ಸರ್ಕಾರಗಳ ಮೇಲೆ ಬುಸುಗುಡಬೇಕು, ಆಗ ಸರ್ಕಾರ ಎದುರುತ್ತೆ. ನಾವು ಚುನಾವಣೆ ನಿಲ್ತೀವಿ ಅಂದರೆ ಅವರಿಗೂ ನಮಗೂ ವ್ಯತ್ಯಾಸ ಇರೋದಿಲ್ಲ ಎಂದರಲ್ಲದೆ, ಗುಂಡು ಪಿನ್, ಸೂಜಿ, ಬೆಂಕಿ ಪೊಟ್ಟಣಕ್ಕೆ ಬೆಲೆ ಇದೆ, ಆದರೆ ರೈತರು ಬೆಳೆದ ಬೆಳೆಗೆ ಬೆಲೆ ನಿಗದಿಯಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ರೈತ ಸಂಘ ಅಂತಂದ್ರೆ ಒಂದು ಸಂದರ್ಭದಲ್ಲಿ ಸರ್ಕಾರನೇ ನಡುಗ್ತಾ ಇತ್ತು ಅಂತ ಸಂದರ್ಭವನ್ನು ಕ್ರಿಯೇಟ್ ಮಾಡಿದ್ರು ನಮ್ಮ ರೈತ ಸಂಘ. ಅದನ್ನ ಉಳಿಸ್ಕೊಂಡು ಹೋಗಿದ್ರೆ ಚೆನ್ನಾಗಿರೋದು. ಅಧಿಕಾರಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕವಲು ದಾರಿಯನ್ನ ಒಡೆಯುವಂತಹ ಸಂದರ್ಭವನ್ನ ಅನೇಕ ಸಂದರ್ಭಗಳಲ್ಲಿ ನಾವು ನೋಡಿದೀವಿ, ನೀವೆಲ್ಲರೂ ನೋಡಿದಿರಿ. ಹಾವು ಕಚ್ಚುತ್ತೆ ಅಂತೇಳಿ ಭಯದಿಂದ ಇರಿಸ್ಬೇಕಷ್ಟೇ, ಹಾವು ಕಚ್ಚಬಾರ್ದು. ಒಬ್ಬ ವ್ಯಕ್ತಿ ಬ್ರಹ್ಮನಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಂತೆ, ಏನ್ ಸ್ವಾಮಿ, ನಾವು ಎಲ್ಲೂ ಓಡಾಡಂಗಿಲ್ಲ, ನಮ್ಮ ಪ್ರಾಣಿಗಳು ಎಲ್ಲ ಹಾವು ಕಡ್ದು ಎಲ್ಲ ಸಾಯ್ತಾ ಇದ್ದಾವೆ ಅಂತ ವರ ಕೊಟ್ಬಿಟ್ಟಿದೀಯ ಹಾವುಗೆ, ಅದನ್ನ ನಿವಾರಣೆ ಮಾಡುವಂತ ಶಕ್ತಿ ನಮಗೆ ಕೊಡಬೇಕು ಅಂತೇಳಿ ಕೇಳಿದಂತೆ. ಆವಾಗ ತಥಾಸ್ತು, ಆಯ್ತು ಹೋಗಪ್ಪ, ಹಾವು ಕಚ್ಚಬೇಡ ಅಂತ ಹೇಳ್ತೀನಿ ಅಂತೇಳಿ ಹೇಳಿದ್ರು. ಸ್ವಲ್ಪ ದಿವಸ ಆಯ್ತು, ಆದ್ಮೇಲೆ ಹಾವು ಹೆಂಗೋ ಕಚ್ಚಲ್ಲ ಅಂತ ಗೊತ್ತಾಯ್ತು ಜನಗಳಿಗೆ. ಈ ಜನ ಏನ್ ಮಾಡಿದ್ರು, ಈ ಹಾವುಗಳನ್ನ ನಮ್ಮ ಹಳ್ಳಿಗಳಲ್ಲಿ ಹುಲ್ಕಟ್ಟೋದು ಅಂತ ಬಳಸ್ತಾರಲ್ಲ, ಹುಲ್ಕಟ್ಟಕ್ಕೆ, ಹುಲ್ಲೋರೆ ಕಟ್ಟಕ್ಕೆ, ಸಪ್ಪೆ ಕಟ್ಟಕ್ಕೆ, ಹೆಂಗೋ ಕಚ್ಚಲ್ಲ ಅಂತೇಳಿ ಆ ಹಾವನ್ನು ಹಿಡ್ಕೊಂಡು ಹುಲ್ಲೋರೆ ಕಟ್ಟಕ್ಕೆ, ಸಪ್ಪೆ ಕಟ್ಟಕ್ಕೆ ಅಥವಾ ಯಾವ್ದಾರ ಕಟ್ಲಿಕ್ಕೆ ಬಳಸಿದ್ರಂತೆ. ಆವಾಗ ಹಾವು ಯೋಚನೆ ಮಾಡ್ತಂತೆ, ನಾನು ನೋಡಿದ್ರೆ 6 ಅಡಿ 10 ಅಡಿ ದೂರ ಇರ್ತದ್ರಿ ಈ ಜನ, ಈಗ ನನ್ನನ್ನು ಹಿಂಗೆಲ್ಲ ಉಪಯೋಗ ಮಾಡ್ಕೊಳಕ್ ಶುರು ಮಾಡಿದ್ರಲ್ಲ ಅಂತೇಳಿ ಮತ್ತೆ ಈ ಹಾವು ಬ್ರಹ್ಮನ ಹತ್ರಕ್ಕೆ ಹೋಯ್ತಂತೆ. ಏನ್ ಸ್ವಾಮಿ, ನನ್ ಕಂಡ್ರೆ ಮಾರುದ್ದ ದೂರ ಇರೋದು ಜನ, ನೀವು ಯಾವಾಗ ಹೇಳ್ಬಿಟ್ಟ ನನ್ನೆಲ್ಲ ಹಿಂಗೆ ಈ ರೀತಿಯಾಗಿ ಬಳಸೋಣಕ್ ಶುರು ಮಾಡಿದ್ದಾರೆ, ನಾನೇನ್ ಮಾಡಿದ್ದೆ ತಪ್ಪ ನಿಮಗೆ ಅಂತ ಹೇಳಿ ಕೇಳ್ತಂತೆ. ಆವಾಗ ಬ್ರಹ್ಮ ಹೇಳಿದಂತೆ, ನೋಡಪ್ಪ, ನಾನ್ ಕಚ್ಚಬೇಡ ಅಂತ ಹೇಳಿದೀನಿ ನಿಜ, ಕಚ್ಚಬೇಡ ಅಂತ ಹೇಳಿರೋದು ನಿಜ, ಅವ್ರು ಬಂದ ಬುಸ್ಕುಡು ಸಾಕು, ನಿನ್ನ ಹತ್ರಕ್ಕೆ ಯಾರು ಬರ್ತಾರೆ, ಬುಸ್ಕುಡು ಸಾಕು ಅಂತ ಹೇಳಿದಂತೆ. ಹಂಗೆ ನಮ್ಮ ರೈತ ಸಂಘ ಸರ್ಕಾರದ ಮೇಲೆ ಬುಸ್ಕುಡುವಂತ ಕೆಲಸವನ್ನ ಮಾಡಬೇಕು, ಆವಾಗ ಸರ್ಕಾರ ಹಿಡಿತದಲ್ಲಿ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಹಳಷ್ಟು ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು, ನಮ್ಮ ರೈತರ ಸಮಸ್ಯೆಗಳನ್ನ ಈಡೇರಿಸಲಿಕ್ಕೆ ಮೇಲಿಂದ ಮೇಲೆ ಬುಸ್ಕುಡುವಂತ ಕೆಲಸ ನಮ್ಮ ರೈತ ಸಂಘದಿಂದ ಆಗಬೇಕು. ಆಗಿದ್ದಾಗ ಆಡಳಿತ ಮಾಡ್ತಕ್ಕಂಥ ಎಲ್ಲ ಸರ್ಕಾರಗಳು ರೈತರ ಮಾತುಗಳನ್ನ ಕೇಳುವಂತ ಹದ್ದುಬಸ್ತಿಗೆ ಬರ್ತಾರೆ. ಇದು ಆಗಬೇಕಾಗಿರ್ತಕ್ಕಂಥ ಕೆಲಸ. ನಾವು ಚುನಾವಣೆ ನಿಂತೀವಿ ಅಂತಂದ್ರೆ ಅವರಿಗೂ ನಮ್ಗೆ ಏನು ವ್ಯತ್ಯಾಸ ಆಗಲ್ಲ. ಅವಾಗ ಕಮ್ಮತ್ತಹಳ್ಳಿಯ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಧರ್ಮ ಸಂಗಮ ಎಂಬ 2ನೇ ಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು.
ಈ ಗೋಷ್ಠಿಯಲ್ಲಿ ರಾಜ್ಯದ ವಿವಿಧ ಭಾಗಗಳ ಮಠಾಧೀಶರು ಪಾಲ್ಗೊಂಡಿದ್ದರು. ಸಂಜೆ ಶರಣ ಸಂಗಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ವಿವಿಧ ಮಠಗಳ ಮಠಾಧೀಶರು, ಜನಪ್ರತಿನಿಧಿಗಳು, ಉಪನ್ಯಾಸಕರು ಪಾಲ್ಗೊಳ್ಳಲಿದ್ದರು. ಬಸವ ತತ್ವ ಸಮ್ಮೇಳನ ಹಿನ್ನೆಲೆಯಲ್ಲಿ ಭಕ್ತರಿಗೆ ದಾಸೋಹದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಚುಕ್ಕಿ ನಂಜುಂಡಸ್ವಾಮಿ ಹೇಳಿದ್ದು ಹೀಗೆ. ಇವತ್ತಿಗೂ ಕೂಡ ಹೆಚ್ಚು ಕಮ್ಮಿ ಈ ದೇಶದ ಅರ್ಧ ಭಾಗ 140 ಕೋಟಿಯಲ್ಲಿ 50% ಅಂತ ತಗೊಂಡ್ರು ಕೂಡ ಅರ್ಧ ಭಾಗ ನಾವು 70 ಕೋಟಿ ಜನ ಕೃಷಿಯನ್ನ ನಂಬಿ ಬದುಕ್ತಿರುವಂತಹ ದೇಶ ನಮ್ಮ ದೇಶ. ಬಸವ ತತ್ವಕ್ಕೂ ಕೃಷಿಯ ತತ್ವಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ನನ್ನ ಪ್ರಕಾರ. ನಾನು ಸ್ವಾಮೀಜಿಗಳಿಗೆ ಕೇಳ್ತಾ ಇದ್ದೆ, ಏನು ಬಸವ ತತ್ವದ ಮೂಲ ಸಾರ ಕಾಯಕ ಮತ್ತು ದಾಸೋಹ ಅಂತ ಅನ್ಕೋಬೋದಾ ಅಂತ ಹೇಳಿ. ಅದ್ರ ಜೊತೆಗೆ ಇನ್ನೊಂದು ಬಹಳ ಮಹತ್ವವಾದಂತಹ ಮಾತನ್ನು ಹೇಳಿದ್ರು, ಜೊತೆಗೆ ಸಮಾನತೆ ಅಂತ. ಬಸವ ತತ್ವ ಸಾರಿದ್ದು ಬಸವಣ್ಣ ಜಾತಿ ವ್ಯವಸ್ಥೆಯ ವಿರುದ್ಧ ಏನು ಬಂಡಾಯ ಹೂಡಿದ್ದೇನೆ ಸಮಾನತೆಗೋಸ್ಕರ. ಅನುಭವ ಮಂಟಪದಲ್ಲಿ ಇಡೀ ಜಗತ್ತಿನ ಮೊಟ್ಟ ಮೊದಲನೆಯ ಪ್ರಜಾಪ್ರಭುತ್ವದ ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟು ಯಾವುದೇ ಸಮುದಾಯದವರು ಇದ್ರೂ ಕೂಡ ಅಲ್ಲಿ ಬಂದು ಅವರು ಶರಣರಾಗಬಹುದಾಗಿತ್ತು. ಎಲ್ಲ ರೀತಿಯ ತಾರತಮ್ಯಗಳನ್ನ ಪ್ರಶ್ನೆ ಮಾಡಿ ಸಮಾನತೆಯ ಒಂದು ಪರಿಕಲ್ಪನೆಯನ್ನ ಕಟ್ಟಿಕೊಟ್ಟಿದಂಥದ್ದು 12ನೇ ಶತಮಾನದ ಶರಣ ಚಳವಳಿ. ಆವತ್ತಿನ ಭಾರತದ ಕೃಷಿ ಕೂಡ, ಈ ದೇಶದ ಕೃಷಿ ಕೂಡ ಕಾಯಕ ಮತ್ತು ದಾಸೋಹದ ತತ್ವದಲ್ಲೇನೆ 1960 ತನಕ ನಡ್ಕೊಂಡು ಬಂದಿತ್ತು. ದುಡಿಮೆ ಬಂದಿರೋದನ್ನ ಹಂಚಿ ತಿನ್ನೋದು. ಮಾರುಕಟ್ಟೆ ಅನ್ನೋದು ಕೃಷಿಯನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರ್ಲಿಲ್ಲ. ಆದ್ರೆ 60ರ ದಶಕದಲ್ಲಿ ಏನಾಯ್ತು, ನೀವು ಬೆಳಿತಿರೋದು ಸಾಕಾಗ್ತಾ ಇಲ್ಲ, ಹೆಚ್ಚು ಬೆಳೀರಿ, ನಿಮ್ಮ ಹತ್ರ ಇರುವಂತಹ ಬೀಜಗಳು ಎಲ್ಲ ಏನು ಕೆಲ್ಸಕ್ಕೆ ಬಾರದೇ ಇರುವಂತಹ ಬೀಜಗಳು, ನಾವು ಸಂಶೋಧನಾಕಾರರು ವಿಜ್ಞಾನಿಗಳು ಸಂಶೋಧನೆ ಮಾಡಿ ನಿಮಗೆ ಹೈಬ್ರಿಡ್ ಬೀಜಗಳನ್ನ ಕೊಡ್ತೀವಿ, ದನದ ಗೊಬ್ಬರ ಹಾಕಿ ಬೆಳಿತಿದ್ದೀರಿ ಸಾಕಾಗ್ತಾ ಇಲ್ಲ, ಯೂರಿಯಾ ಕೊಡ್ತೀವಿ, DAP ಕೊಡ್ತೀವಿ ಅಂತ ಮನೆಗೆ ಬಂದು ಅವರು ಉಚಿತವಾಗಿ ಹಂಚಿ ಹೋದ್ರು. ನಾನು ಹುಟ್ಟಿರ್ಲಿಲ್ಲ ಆಗ. 60ನೇ ಇಸ್ವಿಯಲ್ಲಿ ವ್ಯವಸಾಯ ಮಾಡ್ತಿರೋಂಥ ತುಂಬಾ ಹಿರಿಯರು ಇಲ್ಲಿ ಬಂದಿದ್ದೀರಿ, ಹೌದಾ ತಾನೆ? ರೈತರು ಕೇಳಿದ್ರ ಅದನ್ನ ನಮಗೆ ಕೊಡಿ ಅಂತ, ರಾಸಾಯನಿಕಗಳನ್ನ ಕೊಡಿ, ನಾವು ಹೆಚ್ಚು ಬೆಳಿಬೇಕು ಅಂತ ನಾನು ಕೇಳಿದ್ರ? ಯಾರು ಕೇಳಿದ್ರಿ? ಆದ್ರೆ ಮನೆಗೆ ಬಂದು ಉಚಿತವಾಗಿ ಮೂಟೆಗಳನ್ನ ಕೊಟ್ಟು ಹೋದ್ರು. ಅದಾದ ನಂತರ ಕೃಷಿಯಲ್ಲಿ ಬದಲಾವಣೆ ಬಂತು, ಮಣ್ಣಿನಲ್ಲಿ ಬದಲಾವಣೆ ಬಂತು, ತಕ್ಕ ಮಟ್ಟಿಗೆ ಒಂದಷ್ಟು ಹೆಚ್ಚು ಬೆಳಿತೀವಿ ಅನ್ನುವಂಥ ಭ್ರಮೆ ಹುಟ್ಟಿಸಿದ್ರು. ಆದ್ರೆ ಕೃಷಿಯಲ್ಲಿ ಬದಲಾವಣೆಯ ಜೊತೆಗೆ ರೈತರ ಮನಸ್ಸುಗಳು ಕೂಡ ಬದಲಾವಣೆ ಆದವು. ಜನವರಿ 19ರ ಬೆಳಗ್ಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ನಡೆಯಲಿದ್ದು, ಬಳಿಕ ಬಸವ ತತ್ವ ಸಮ್ಮೇಳನ ನಡೆಯುವ ಮೂಲಕ 3 ದಿನಗಳ ಕಾಲ ವಿರಕ್ತ ಮಠದಲ್ಲಿ ತೆರೆ ಬೀಳಲಿದೆ.